ಅತಿಯಾದ ನಂಬಿಕೆ, ಅತಿಯಾದ ಪ್ರೀತಿ, ಅತಿಯಾದ ನಿರೀಕ್ಷೆ ಇವೆಲ್ಲವುಗಳು ಕೂಡ ಮನುಷ್ಯನಿಗೆ ಅತಿಯಾದ ದುಃಖವನ್ನು ನೀಡುತ್ತವೆ. ಈ ಲೋಕದಲ್ಲಿ ಗಾಯಗೊಳ್ಳದ ಮತ್ತು ಗತಕಾಲವಿಲ್ಲದವರು ಯಾರೂ ಇಲ್ಲ. ಅದರಲ್ಲಿ ನೀವು ಹೊಸಬರೂ ಅಲ್ಲ, ನಾನು ಹಳೆಯವನೂ ಅಲ್ಲ. ಅಭ್ಯಾಸದಲ್ಲಿ ತಪ್ಪುಗಳನ್ನು ಮಾಡಬಹುದು, ಆದರೆ ತಪ್ಪುಗಳೇ ಅಭ್ಯಾಸಗಳಾಗಬಾರದು. ನೀನು ದುರ್ಬಲ ಎಂದು ನಿನಗೆ ತಿಳಿಯದಿದ್ದರೆ ಯಾವುದೇ ಸಮಸ್ಯೆ ನಿನ್ನ ಬಳಿ ಸುಳಿಯುವುದಿಲ್ಲ. ನಿನ್ನಲ್ಲಿ ಧೈರ್ಯವಿಲ್ಲದಿದ್ದರೆ ಯಾವುದೇ ಸಮಸ್ಯೆ ದೂರವಾಗುವುದಿಲ್ಲ. ನಾವು ಮಾಡಲು ಹೊರಟಿರುವ ಕೆಲಸ ಒಳ್ಳೆಯದು ಎಂಬ ವಿಶ್ವಾಸ ನಮಗಿದ್ದರೆ ನಮಗೆ ಅದೆಷ್ಟೇ ಅಡೆತಡೆಗಳು ಎದುರಾದರೂ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮನಸ್ಸಿನ ಶಾಂತಿಗಾಗಿ ವ್ಯಸನಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಮೂರ್ಖರ ಲಕ್ಷಣವಾಗಿದೆ. ಕಾಯುವ ತಾಳ್ಮೆ ಏನಾದರೂ ನಿಮ್ಮಲ್ಲಿದ್ದರೆ ನಿಮ್ಮಿಂದ ದೂರವಾದ ಎಲ್ಲವೂ ಇನ್ನೊಂದು ರೂಪದಲ್ಲಿ ನಿಮ್ಮ ಮುಂದೆ ಬಂದೇ ಬರುತ್ತದೆ. ಪ್ರೀತಿಯನ್ನು ಉಂಡು ದ್ವೇಷವನ್ನು ಹರಡುವ ಮನಸ್ಸುಗಳು ಹಾಲು ಕುಡಿದು ವಿಷವನ್ನು ಕಕ್ಕುವ ಹಾವುಗಳಿದ್ದಂತೆ. ಆದ್ದರಿಂದ ಅಂತಹ ಜನರಿಂದ ದೂರವಿರಿ, ಆಗ ಜೀವನವು ನೆಮ್ಮದಿಯಿಂದ ಇರುತ್ತದೆ. ನೀವು ಭಯಪಟ್ಟು ಅಳುವಾಗಲೆಲ್ಲ ಈ ಜಗತ್ತು ನಿಮ್ಮ ಕಣ್ಣೀರನ್ನು ತಮ್ಮ ನಗೆಯ ಬುಗ್ಗೆಯನ್ನಾಗಿ ಮಾಡಿಕೊಂಡು ಸಂತೋಷಪಡುತ್ತದೆ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡು, ಆಗ ಈ ಜಗತ್ತೇ ನಿಮಗೆ ಭಯಬಿದ್ದು ಅದೇ ನೀರಿನಿಂದ ನಿಮ್ಮ ಪಾದಗಳನ್ನು ತೊಳೆಯುತ್ತದೆ. ಯಾವಾಗಲೂ ನೀವು ಕೇಳುವ ಪ್ರಶ್ನೆಯಲ್ಲಿ ಒಂದು ಸಂಸ್ಕಾರವಿದ್ದರೆ ನಿಮಗೆ ಸಿಗುವ ಉತ್ತರದಲ್ಲೂ ಸಂಸ್ಕಾರವಿರುತ್ತದೆ. ಆಟದಲ್ಲಿ ಗೆಲ್ಲಬೇಕು ಎಂದರೆ ನಿಮ್ಮ ಎದುರಾಳಿಯನ್ನು ಸೋಲಿಸುವ ಶಕ್ತಿ ನಿಮ್ಮಲ್ಲಿರಬೇಕು. ಅದೇ ಈ ಜಗತ್ತನ್ನು ಗೆಲ್ಲಬೇಕು ಎಂದರೆ ಪ್ರೇಮ ಎನ್ನುವ ಪ್ರಬಲವಾದ ಶಕ್ತಿ ಬೇಕಾಗುತ್ತದೆ. ನೀವು ಕತ್ತಿಯನ್ನು ಎಷ್ಟು ಮುದ್ದಾಡಿದರೂ ಅದು ನಿಮಗೆ ಗಾಯವನ್ನುಂಟು ಮಾಡುತ್ತದೆ. ಮರವನ್ನು ನೀವು ಕಡಿದರೂ ಅದು ಮಾತ್ರ ನಿಮಗೆ ನೆರಳನ್ನು ಕೊಡುತ್ತದೆ. ನಾವು ಏನು ಮಾಡಿದರೂ ಎಷ್ಟು ಮಾಡಿದರೂ ಅವರವರ ಗುಣ ಅವರದ್ದೇ, ಇಲ್ಲ ಅಂತೀರಾ? ನೀವು ಕೊಡುತ್ತಾ ಇದ್ದರೆ ಅದು ನಿಮಗೆ ಮತ್ತೆ ಬರುತ್ತಲೇ ಇರುತ್ತದೆ. ಅದು ಹಣ, ಜ್ಞಾನ, ಶಕ್ತಿ ಅಥವಾ ಇನ್ಯಾವುದೇ ಆದರೂ ಆಗಿರಬಹುದು. ಇದು ಪ್ರಕೃತಿಯ ನಿಯಮ. ನಾವು ಬೆಳೆಯುತ್ತಾ ಇದ್ದರೆ ಶತ್ರುಗಳು ಸಹ ನಮ್ಮ ಜೊತೆ ಯಾವುದೇ ಕಾರಣವಿಲ್ಲದೆ ನಮ್ಮೊಂದಿಗೆ ಬೆಳೆಯುತ್ತಾ ಹೋಗುತ್ತಾರೆ. ನೀವು ಅದರ ಬಗ್ಗೆ ಚಿಂತಿಸಬೇಡಿ, ನಿಮ್ಮ ಗಮ್ಯದ ಕಡೆ ಸಾಗುತ್ತಲೇ ಇರಿ. ಏಳು, ಎದ್ದು ನಿಲ್ಲು, ಧೈರ್ಯವಾಗಿರು. ನಿನ್ನ ಭವಿಷ್ಯಕ್ಕೆ ನೀನೇ ಜವಾಬ್ದಾರ. ನಿನಗೆ ಬೇಕಾದ ಎಲ್ಲ ಬಲ ಮತ್ತು ಶಕ್ತಿ ಎಲ್ಲವೂ ನಿನ್ನೊಳಗೇ ಇದೆ. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.